ಜಾಜಿ ಮಲ್ಲಿಗೆ ನೋಡಿ ಸೋಜುಗದ ಹೂವೆ ನೋಡಿ ಎನ್ನ ಮ್ಯಾಲೆ ಮುನಿವಾರೆ ಕಮಲದ ಹೂ ನಿನ್ನ ಕಾಣದೇ ಇರಲಾರೆ ಮಲ್ಲಿಗೆ ಮಾಯೆಯೋ ಕೇದಿಗೆ ಗರಿ ನಿನ್ನ ಗಲೀನಲಾರೆ ಮಲ್ಲಿಗೆ ಮಾಯೆಯೋ ಜಾಜಿ ಮಲ್ಲಿಗೆ ನೋಡಿ ಸೋಜುಗದ ಹೂವೆ ನೋಡಿ ಎನ್ನ ಮ್ಯಾಲೆ ಮುನಿವಾರೆ. ನಾನು ನೋಡ್ತಲೇ ಇದ್ದೀನಿ, ಊರಿಂದ ಬಂದಾಗಿಂದನ ಬರೀ ಹಾಡು ಹೇಳ್ಕೊಂಡು ತಿನ್ನೋದು ಮನೆ ಕೆಮ್ಮೋದು ಸುತ್ತಾಡೋದು ಇದೇ ಆತು ಇವಳ್ದು. ನನ್ನ ಮಗನೂ ಅಷ್ಟೇನೆ, ಏನು ಬದ್ ಕೇಳಲ್ಲ ಇವಳಿಗೆ. ನಮ್ಮ ರಾಧಮ್ಮನೇ ಮಾಡ್ತಾ ಇದ್ದಾಳೆ ಹೊಲ್ದಾಗು ಮನೆಯಾಗು ಎಲ್ಲನ. ಮನೆಯಾಗೆ ನಾನೇ ಮಾಡ್ಕೊಂತೀನಿ ಎಲ್ಲನ, ಇವಳು ತಿಂದು ಕುಕ್ಕಂತಾಳೆ. ನಮ್ಮ ರಾಧಮ್ಮ ಪಾಪ ಅಡಿಕೆಕಾಯಿ ಸುಲಿಯೋದು, ಒಣಗಾಕೋದು, ಚೀಲಕ್ಕೆ ತುಂಬೋದು ಎಲ್ಲ ಮಾಡ್ತಾಳೆ ಕೂಲಿಯರ್ ಜೊತೆಗೆ. ಅವಳು ಸರಿ ಸಮನಾಗಿ ಇವಳು ನೋಡಿದ್ರೆ ತಿಂದು ಕುಕ್ಕಂತಾಳೆ. ನನ್ನ ಮಗ ಏನು ಹೇಳಲ್ಲ, ಯಾಕ ಊರಿಂದ ಬಂದಾಗಿಂದನ ಅವನು ಬದಲಾಗಿರಂಗ್ ಕಾಣ್ತಾನೆ. ರಾಣಿ ರಾಣಿ ಏನೇ ಮಾಡ್ತಾ ಇದ್ಯಾ? ಯಾಕತ್ತೆ ಸುಮ್ಮನೆ ಕುಂತಿದ್ದೀನಿ, ಯಾಕೆ ಹೇಳು? ಏನೂ ಇಲ್ಲ ಕಣಿ, ಹೋಗು ರಾಧಮ್ಮನ ಜೊತೆಗೆ ನೀನು ಅಡಿಕೆಕಾಯಿ ಸುಲಿಯಕ್ಕೆ. ಒಬ್ರಿಗೊಬ್ರು ಸುಲಿದ್ರೆ ಜಲ್ದಿ ಆಗ್ತವೆ, ಕುಯ್ ದುಡ್ಡು ಉಳಿಯುತ್ತೆ. ನೀನು ಹೋದ್ರಿ ಸುಮ್ಮನೆ ಕುಕ್ಕೊಂಡಿದ್ರೆ ಹೆಂಗಾಗ್ತವೆ? ಮನೆಯಾಗೂ ಏನು ಕೆಲಸ ಮಾಡಲ್ಲ, ಸುಮ್ಮನೆ ಕುಕ್ಕೊಂಡಿರ್ತೀಯ. ಏನಾಗೈತಿ ನಿನಗೆ? ಬರೀ ಹಾಡು ಹೇಳ್ತಿರ್ತೀಯ ಯಾವಾಗ್ಲೂ. ಯಾಕತ್ತೆ ಹಿಂಗ್ ಮಾತಾಡ್ತಾ ಇದ್ದೀರಾ? ನಾನು ಹಾಡಾದ್ರೂ ಹೇಳ್ತೀನಿ, ಏನಾದ್ರೂ ಮಾಡ್ತೀನಿ. ಯಾಕೆ ನಾನು ಖುಷಿ ಆಗಿರೋದು ನೋಡಿದ್ರೆ ನಿಮ್ಗೆ ಸಹಿಸ್ಕೊಂಬಕ್ ಆಗಲ್ವಾ? ನಾನು ಯಾಕೆ ಹೋಗೋಣ? ಹೋಗ್ಲಿ ಬಿಡ್ರಿ, ಕೂಲಿಯರ್ ಮಾಡ್ತಾರೆ. ನನ್ನ ಗಂಡನೇ ನನಗೆ ಹೇಳಲ್ಲ, ನೀವೊಬ್ರು ಬಂದ್ಬಿಡ್ತೀರ. ಸಂತೋಷವಾಗಿರೋ ಟೈಮ್ನಾಗೆ ಏನಾನ ಒಂದು ಹೇಳಕ್ಕಿ, ಸುಮ್ಮನೆ ಹೋಗ್ರಿ. ಹಂಗಲ್ಲ ಕಣೆ ರಾಣಿ, ಎಷ್ಟು ಅಂತ ಕೂಲಿಕ್ ಮಾಡ್ಸೋದು ಹೇಳು? ಕೂಲಿಕ್ ಮಾಡ್ಸಿರೆ ಏನು ಉಳಿಯಲ್ಲ ನಮಗೆ. ನಾವು ಮನೆಯವರು ಹೋಗ್ಬೇಕು. ರಾಧಮ್ಮ ಹೋಗ್ತಾಳಲ್ಲ ದಿನಾನ, ನೀನು ಹೋಗ ಅವ್ರ ಜೊತೆಗೆ. ಹಂಗೂ ಇಲ್ಲ ಹೆಂಗೂ ಇಲ್ಲ, ನನ್ನ ಗಂಡ ಎಲ್ಲ ದುಡಿತಾರೆ, ನಾನು ಆರಾಮಾಗಿರ್ತೀನಿ. ನೀವೊಬ್ರು ಬಂದ್ಬಿಡ್ತೀರ, ಸುಮ್ಮನೆ ಹೋಗ್ರಿ. ಆಯ್ತು ಹೋಗ್ತೀನಿ ಬಿಡಮ್ಮ. ಹಿಂಗೆ ದೌಲತ್ ಮಾಡ್ಕೊಂಡಿದ್ರೆ ಯಾವುದು ಶಾಶ್ವತವಾಗಿರಲ್ಲ. ನಿಯತ್ತಾಗಿ ಕಾಯಕವೇ ಕೈಲಾಸ ಅಂತ ಹೇಳಿ ದುಡ್ಕೊಂಡು ತಿನ್ಬೇಕು. ಸುಮ್ಮನೆ ಕುಕ್ಕೊಂಡಿದ್ರೆ ಅದೇನೋ ಹೇಳ್ತಾರಲ್ಲ, ಕುಕ್ಕೊಂಡಿರೋನ್ಗೆ ಕುಡ್ಕೆ ಒಂದಿದ್ರು ಸಾಲಲ್ಲ ಅಂತಾನ, ಹಂಗಾಗ್ಬಿಡುತ್ತೆ. ಇಂಥವೆಲ್ಲ ಗಾದಿನ ನಾನೆಲ್ಲ ಕೇಳ್ಬಿಟ್ಟಿದ್ದೀನಿ, ನೀವೇನು ನನಗೆ ಹೇಳ್ಬೇಕಾಗಿಲ್ಲ. ನನಗೂ ಗೊತ್ತೈತೆ ಚೆನ್ನಾಗಿ. ಕೆಲಸ ಮಾಡೋ ಟೈಮ್ನಾಗೆ ನಾನು ಕೆಲಸ ಮಾಡ್ತೀನಿ, ನೀವೇನು ಹೇಳ್ಬೇಡಿ ಅತ್ತೆ. ಸುಮ್ಮನೆ ಹೋಗ್ರಿ, ನನಗೂ ಗೊತ್ತೈತಿ ಕೆಲಸ ಮಾಡ್ಬೇಕು ಅಂತಾನ. ರಾಣಿ ರಾಣಿ ಏನ್ ಮಾಡ್ತಿದ್ಯಾ ರಾಣಿ? ನೋಡ್ರಿ ನಿಮ್ಮ ಅಮ್ಮನ್ನ, ನಾನು ಕೂತ್ಕೊಂಡಿದ್ರು ಅವ್ರಿಗೆ ಸಹಿಸ್ಕೊಂಬಕ್ ಆಗಲ್ಲ. ಹೊಲಕ್ಕೆ ಹೋಗು ಕೆಲಸ ಮಾಡು, ಅಡಿಕೆಕಾಯಿ ಸುಲಿಯಕ್ಕೆ ಹೋಗು ಅಂತ ಹೇಳ್ತಲೇ ಇರ್ತಾರೆ. ಅಲ್ಲ ನಿಮ್ಮ ಹೆಂಡತಿಯಾಗಿ ನಾನು ಕೂಲಿಯರ್ ಜೊತೆಗೆ ಕೆಲಸ ಮಾಡಿದ್ರೆ ನಿಮಗೆ ಗೌರವ ಕಮ್ಮಿ ಆಗಲ್ವೇನ್ರಿ? ಅದನ್ನ ಅರ್ಥ ಮಾಡ್ಕೊಂಡಲೇನೆ ಅತ್ತೆ ನೋಡು, ನೀನು ಹೋಗು ಕೂಲಿಯರ್ ಜೊತೆಗೆ ಕೆಲಸ ಮಾಡೋಗು ಅಂತ ಹೇಳ್ತಾರೆ. ಓಹೋ, ಗೌರವ ಕಮ್ಮಿ ಆಗ್ಬಿಡುತ್ತಂತೆ. ಗೌರವ ಅಲ್ವೇ? ಬೇರೆ ಹೊಲ್ದಕ್ಕೇನು ಕೂಲಿ ಹೋಗೋ ಅಂತಾನ ಹೇಳ್ತಾ ಇದ್ದೀನಿ. ನಮ್ಮನೆ ಕೆಲಸನ ನಾವು ಮಾಡೋದಾಗ ಏನೇ ತಪ್ಪೈತಿ, ಅದ್ರಾಗೇನೆ ಗೌರವ ಕಮ್ಮಿ ಆಗುತ್ತೆ? ಹೇಳ ರಮೇಶ, ನಿನ್ನ ಹೆಂಡತಿಗೆ ಹೇಳೋ, ಊರಿಂದ ಬಂದಾಗಿಂದ ನಾನು ನೋಡ್ತಲೇ ಇದ್ದೀನಿ, ಏನೋ ಒಂದು ಕೆಲಸ ಮುಟ್ಟಂಗಿಲ್ಲ, ಏನೂ ಇಲ್ಲ. ರಾಧಮ್ಮ ಒಬ್ಬಳೇ ಹೋಗ್ತಾಳೆ ಕೂಲಿಯರ್ ಜೊತೆಗೆ ಕೆಲಸ ಮಾಡಕ್ಕೆ. ಅವಳಿಗೆ ಹೊಲ್ದಾಗೆಲ್ಲ ಕೆಲಸ ಮಾಡಕ್ ಆಗಲ್ವಂತೆ. ರಾಧಕ್ಕಂತೂ ಅನುಭವ ಐತಿ, ಅದಕ್ಕೆ ಅವರು ಕೂಲಿಯರ್ ಜೊತೆಗೆ ಕೆಲಸ ಮಾಡ್ತಾರೆ. ಆದ್ರೆ ರಾಣಿಗೆ ಹಂಗಲ್ಲ, ಅವ್ರ ತವ್ರ ಮನೆಗೂ ಅವಳು ಏನು ಕೆಲಸ ಮಾಡ್ತಿರ್ಲಿಲ್ಲ, ಕೂಲಿಯರ್ ಜೊತೆಗೂ ಮಾಡ್ತಿರ್ಲಿಲ್ಲ, ಏನು ಕೆಲಸನೂ ಮಾಡ್ತಿರ್ಲಿಲ್ವಂತೆ. ಇಲ್ಲಿ ನಾವು ಕೆಲಸ ಕಳ್ಸಿರೆ ಕೆಲಸ ಮಾಡಕ್ ಆಗುತ್ತಾ? ಅವಳಿಗೆ ಆಗಲ್ಲ. ಸುಮ್ಮನೆ ಇರು, ನೀನೇನು ಹೇಳಕ್ ಹೋಗ್ಬೇಡ. ಮನೆಗೆ ಇರ್ಲಿ ಅವಳು, ಮನೆಗೆ ಏನಾದ್ರೂ ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಂಡು ಮನೆಗೆ ಇರ್ತಾಳೆ. ಸುಮ್ಮನಿರು, ನಿನ್ಗೂ ಸಹಾಯ ಆದಂಗಾಗುತ್ತೆ. ನಿನ್ಗೂ ವಯಸ್ಸಾಗೈತೆ, ಏನು ಕೆಲಸ ಮಾಡಕ್ ಆಗಲ್ಲ. ಅಯ್ಯೋ ಅಲ್ಲ, ನೀವು ಊರ್ಗ್ ಹೋಗೋದಕ್ಕೆ ಮುಂಚೆನೆ ಗನವಾದಂಗೆ ಹೋಗಿ ಕೆಲಸ ಮಾಡ್ತಿದ್ಲಲ್ಲೋ, ಈಗೇನಾಗಿತ್ತು? ಅಲ್ಲ ನೀವೇನತ್ತೆ, ಅಲ್ಲ ಮನೆ ಸೊಸೆನ ಕೂಲಿ ಕೆಲಸ ಕಳಿಸ್ಬೇಕು ಅಂತ ಹೇಳ್ತಾ ಇದ್ದೀರಲ್ಲ ರೀ? ನೋಡ್ರಿ ನಿಮ್ಮಮ್ಮ ನನ್ನ ಮೇಲೆ ಎಷ್ಟು ಹೊಟ್ಟೆ ಕಿಚ್ಕೊಡ್ತಾರೆ ಅಂತಾನೆ. ಅಯ್ಯೋ ಯಮ್ಮ, ಹೋಗಮ್ಮ ಸುಮ್ಮನೆ ನೀನು. ಯಾಕೆ ಇದು ಮಾಡ್ತೀಯ ನೀನು? ಚೆನ್ನಾಗಿರೋತ್ತಾಗೆ ಚೆನ್ನಾಗಿರ್ಬೇಕು. ಸುಮ್ಮನೆ ಯಾಕೆ ಕೆಲ್ಸಕ್ಕೆ ಹೋಗಲ್ಲ, ಅದು ಮಾಡಲ್ಲ ಇದು ಮಾಡಲ್ಲ ಅಂತ ಹೇಳ್ತೀಯ? ನಿನ್ನ ಕೈಲಾದ್ರೆ ಮಾಡು, ಇಲ್ಲಿದೆ ಸುಮ್ಮನೆ ಕೂತ್ಕ. ಅವಳೆಲ್ಲ ಮಾಡ್ತಾಳೆ ಟೈಮ್ ಸಿಕ್ಕಿದಾಗ. ನೀನು ಯಾಕೆ ಹೇಳಕ್ ಹೋಗ್ತೀಯ ಅವಳಿಗೆ? ಅದು ಇದು ಮಾಡು, ಅದು ಮಾಡು, ಇದು ಮಾಡು ಅಂತ ಹೇಳಿ? ಅವಳಿಗೆಲ್ಲ ಗೊತ್ತೈತಿ ಏನು ಮಾಡಬೇಕು ಅಂತಾನೆ. ಆಯ್ತು ಬಿಡಪ್ಪ, ನೀನು ಎಂತ ಹೇಳ್ದಂಗೆ ಕೇಳು. ಮುಂದೊಂದು ದಿನ ಗೊತ್ತಾಗುತ್ತೆ, ಇವಳು ಹೇಳ್ದಂಗೆ ಕೇಳಿರೆ ಏನಾಗುತ್ತೆ ಅಂತನ ನಿನಗೆ ಗೊತ್ತಾಗುತ್ತೆ. ಎಂತ ಹೇಳಿರೆ ಹಾಳಾಗ್ತಾರೆ ಮಕ್ಕಳು, ತಾಯಿ ಹೇಳಿರೆ ಉದ್ಧಾರ ಆಗ್ತಾರೆ. ಇದನ್ನೇ ಎಲ್ಲ ಅತ್ತೆಯರು ಹೇಳೋದು. ನೋಡ್ರಿ ಹೆಂಗ್ ಮಾತಾಡ್ತಾರೆ ಇವರು. ಅಯ್ಯೋ ಹೋಗ್ಲಿ ಬಿಡು ರಾಣಿ, ಅವ್ರ ವಯಸ್ಸಾಗೈತಲ್ಲ, ಸುಮ್ಮನೆ ಮಾತಾಡ್ತಿರ್ತಾರೆ. ಅವ್ರ ಮಾತಿಗೆ ನೀನು ತಲೆ ಕೆಡಿಸ್ಕೊಂಬೇಡ. ಹೌದಲ್ವಾ? ವಯಸ್ಸಾಗಿರೋರು ಯಾವಾಗ್ಲೂ ಹಿಂಗೇನೆ ವಟ ವಟ ಅಂತೇಳಿ ಏನಾದ್ರೂ ಮಾತಾಡ್ತಲೇ ಇರ್ತಾರೆ. ನಮ್ಮ ಮನೆಗೂ ಅಷ್ಟೇ, ನಮ್ಮ ಅಜ್ಜಿನೂ ಅಷ್ಟೇ, ಯಾವಾಗ್ಲೂ ನಮ್ಮ ಅಮ್ಮನ ಕುಟೆ ಏನಾನ ಒಂದ್ ಮಾತಾಡ್ತಲೇ ಇರುತ್ತೆ, ಏನಾನ ಒಂದ್ ಹೇಳ್ತಲೇ ಇರುತ್ತೆ, ಬೈತಲೇ ಇರುತ್ತೆ. ನಮ್ಮ ಅಮ್ಮನೂ ಅಷ್ಟೇನೆ, ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಂಬಲ್ಲ. ಅವ್ರ ಪಾಡಿಗೆ ಅವ್ರು ಏನ್ ಮಾಡ್ಬೇಕು ಅದನ್ನೇ ಮಾಡ್ತಾರೆ. ನಮ್ಮ ಅಜ್ಜಿ ಮಾತಿಗೆ ಏನು ತಲೆ ಕೆಡಿಸ್ಕೊಂಬಲ್ಲ. ಸರಿ ಆಯ್ತು ರೀ, ಬರೀ ಇವತ್ತು ಹೋಗಿ ಪಿಕ್ಚರ್ ಆದ್ರೂ ನೋಡ್ಕೊಂಬರೋಣ. ನೀವು ಎಷ್ಟು ಅಂತಾನೆ ಕೆಲಸ ಅನ್ಕೊಂಡು ಇರ್ತೀರಾ ಹೇಳ್ರಿ? ಹೋಗಿ ಪಿಕ್ಚರ್ ನೋಡ್ಕೊಂಡು ಹಂಗೆ ನನಗೊಂದು ಸೀರೆ ತಗೋಬೇಕು, ಸೀರೆ ತಗೊಂಡು ಬರೋಣ ಬನ್ನಿ. ಪಿಕ್ಚರ್ಗ ಇವತ್ತ?
ಹ್ಞೂ ಕಣ್ರಿ ಇವತ್ತೇ ಹೋಗಿ ಬರೋಣ ಬನ್ನಿ. ನನ್ಗೆ ಯಾಕನ ಬೇಜಾರಾಗ್ತೈತೆ ಮನೆ ಕೂತ್ಕೊಂಡು ಅದಕ್ಕೆ ಪಿಕ್ಚರ್ಗಾದ್ರೂ ಹೋಗಿ ಬರೋಣ. ಪಿಕ್ಚರ್ಗೆ ಹೋಗೇ ಇಲ್ಲ ನಾವು ಮದುವೆ ಆದಾಗಿಂದನ ಇಬ್ರು ಒಟ್ಟಿಗೆನೆ. ಮದುವೆಗೂ ಮುಂಚೆ ಯಾವಾಗ ಹೋಗ್ತಾ ಇದ್ವಿ, ಮದುವೆ ಆದ್ಮೇಲೆ ಹೋಗೇ ಇಲ್ಲ. ಎಲ್ಲಿ ನಾವು ಒಟ್ಟಿಗೆ ಇಲ್ವೇ ಇಲ್ವಲ್ಲ. ಹೆಂಗೋ ಈಗ್ಲಾದ್ರೂ ಇಬ್ರು ಚೆನ್ನಾಗಿದ್ದೀವಲ್ಲ, ಹೋಗಿ ಬರೋಣ ಬನ್ನಿ. ವಯಸ್ಸಿದ್ದಾಗ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಖುಷಿ ಪಡ್ಬೇಕು ಕಣ್ರಿ. ವಯಸ್ಸಾದ್ಮೇಲೆ ನಿಮ್ಮ ಅಮ್ಮ ನಂಗೆ ವಯಸ್ಸಾದ್ಮೇಲೆ ಎಲ್ಗಾದ್ರೂ ಹೋಗಕ್ಕಾಗತ್ತಾ? ಪಿಕ್ಚರ್ಗೆ ಹೋಗಕ್ಕಾಗತ್ತಾ? ಎಲ್ಲಾದ್ರೂ ಸುತ್ತಾಡಕ್ ಹೋಗಕ್ಕಾಗತ್ತಾ? ಟ್ರಿಪ್ ಹೋಗಕ್ಕಾಗತ್ತಾ? ಇಲ್ಲ ತಾನೆ. ದುಡಿಯೋದು ಇದ್ದಿದ್ದೇನೆ. ಬನ್ನಿ ಹೋಗಿ ಬರೋಣ. ನೀವು ಯಾರ ಮಾತಿಗೂ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ರಮೇಶ, ಇವತ್ತು ಪಿಕ್ಚರ್ಗೆ ಹೋಗ್ಬೇಡ್ರಿ ನೀವು. ತಿರಾನ ನಾಳಿಕೋ ನಾಡ್ದ ಹೋಗಿವ್ರಂತಿ. ಯಾಕಂದ್ರೆ ಆರ್ಕೆ ಒಣಗಾಕಿದಿರಲ್ಲ, ರಾಧ ಮೈಯೆಲ್ಲ ಒಣಗಾಕೇಳಂತೆ ಬೈನಾಗ ಚೀಲಕ್ ತುಂಬಬೇಕು ಅಂತ ಹೇಳ್ತಿದ್ಲು. ಅದಕ್ಕೆ ತಿರ್ಗಿ ಮಳೆ ಬೀಳೆ ಬಂದ್ರೆ ಒಣಗಿರವೆಲ್ಲ ತಿರ್ಗಾ ಮೆತ್ತಗಾಗ್ಬಿಡ್ತವೆ. ಅದಕ್ಕೇನೆ. ಅಯ್ಯೋ ಅತ್ತೆ, ಮೋಡನೂ ಇಲ್ಲ ಏನೂ ಇಲ್ಲ. ನೀವೊಂದು ಮಳೆ ಅಂತಾನ ಎದುರ್ಸಕ್ ಬರ್ಬೇಡ್ರಿ, ಸುಮ್ಮನಿರ್ರಿ ರೀ. ಅವ್ರ ಮಾತಿಗೆ ನೀವು ತಲೆ ಕೆಡಿಸ್ಕೊಂಬೇಡ್ರಿ, ಸುಮ್ಮನೆ ಬರ್ರಿ ಹೋಗೋಣ. ಯಾವ ಮಳೆನೂ ಇಲ್ಲ ಎಂತದೂ ಇಲ್ಲ. ಸುಮ್ನೆ ನಾವು ಪಿಕ್ಚರ್ಗೆ ಹೋಗೋದ ತಪ್ಸಕ್ಕೋಸ್ಕರ ಹಿಂಗೆ ಸುಳ್ಳು ಹೇಳ್ತಾ ಇದಾರೆ ಇವ್ರು ಅತ್ತೆ. ಮೋಡನೇ ಆಗಿಲ್ಲ, ಮಳೆ ಬಂದ್ಬಿಡುತ್ತಂತಿ. ಬರ್ರಿ ಹೋಗಿ ಜಲ್ದಿ ಬಂದ್ಬಿಡೋಣ ಸಾಯಂಕಾಲ ಅಷ್ಟೊತ್ತಿಗೆ. ಹ್ಞೂ ಕಣಮ್ಮ, ಮೋಡಾಗಿಲ್ಲ ಏನೂ ಇಲ್ಲ, ಜಲ್ದಿ ಬಂದ್ಬಿಡ್ತೀವಿ. ಹೋಗಿ ಮಳೆ ಬರೋ ವರ್ಷದಲ್ಲಿ ಬಂದು ಚೀಲಕ್ಕೆ ತುಂಬಿಡ್ತೀವಿ. ಹೇಳು, ನಾನು ಬಂದು ಜಲ್ದಿ ತುಂಬಾನ ಮೂವರು ಹೋಗಿ. ನೀನೇನು ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ, ಜಲ್ದಿ ಹೋಗಿ ಬಂದ್ಬಿಡ್ತೀವಿ. ಅಲ್ವೋ, ಇವಾಗ ಮಳೆಗಾಲ. ಮಳೆ ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅಂತ ಹೇಳಕ್ಕಾಗಲ್ಲ. ನೀವು ಅಲ್ಲಿ ಪಿಕ್ಚರ್ಗೆ ಹೋಗಿ ಕೂಕೊಂಡಾಗ ಇಲ್ಲೇನಾದ್ರೂ ಒಂದು ಮಳೆ ಶುರುವಾದ್ರೆ ಏನ್ ಮಾಡ್ತೀಯ? ಅಲ್ಲಿಂದ ಓಡ್ ಬರಕ್ಕಾಗುತ್ತೆ ಇಲ್ಲಿಗೆ? ಅದಲ್ಲದೆ ರಾಧಮ್ಮ ಒಬ್ಳೇನಿ ಎಲ್ಲನ ಹೆಂಗ್ ನೋಡ್ಕೊಂತಾಳೆ ಅಲ್ಲಿ? ಅಯ್ಯೋ ಅತ್ತೆ, ರಾಧಕ್ಕುಗೆ ಚೆನ್ನಾಗಿ ಗೊತ್ತೈತಿ. ಮಳೆ ಬರಂಗಾದ್ರೆ ಅವರೆಲ್ಲನ ಜಲ್ದು ತುಂಬಿಕ್ತಾರೆ. ಮಳೆ ಇಷ್ಟಕ್ಕೂ ಮಳೆ ಬರಕ್ಕೆ ಮೋಡನೇ ಆಗಿಲ್ಲ. ಮಳೆನೂ ಬರಲ್ಲ ಎಂತದ್ದು ಬರಲ್ಲ. ಜಲ್ದಿ ಬಂದ್ಬಿಡ್ತೀವಿ, ಸುಮ್ಮನೆ ಇರ್ರಿ, ನೀವೇನು ಎದ್ರಕಮಕ್ ಹೋಗ್ಬೇಡಿ ರೀ. ಹೋಗ್ರಿ ನೀವು ಹೋಗಿ ಆಟೋವಲ್ಲ ತೆಗ್ದಾಕ್ ಬರೋಗ್ರಿ. ಹೋಗಿ ನಾವು ಹೋಗೋಣ, ಹೋಗಿ ಬರೋಣ ಜಲ್ದಿ. ಜಲ್ದಿ ಬಂದ್ಬಿಡ್ತೀವಿ ಕಣಮ್ಮ. ನೀನೇನು ಎದ್ರಕಮಕ್ ಹೋಗ್ಬೇಡ, ಜಲ್ದಿ ಬಂದ್ಬಿಡ್ತೀವಿ. ಪಿಕ್ಚರ್ ಬಿಡ್ತಿದಂಗೆ ಬರ್ತೀವಿ, ಎಲ್ಗೂ ಹೋಗಲ್ಲ. ದುಡ್ಡು ತಗೊಂಡ್ಬಂದಿರ್ತಾನೆ ಜಾಸ್ತಿನಾ? ಊರಾಣಿ ತಗೊಂಡ್ಬಂದಿದ್ದೀನಿ, ನಡಿ ಹೋಗೋಣ. ಸರಿ ಬನ್ನಿ, ಬಸ್ಸಿಗೆ ಟೈಮ್ ಆಗುತ್ತೆ ತಿರ್ಗ. ಹೊತ್ತು ಮುಂಚೆ ಹೋದ್ರೆ ಟಿಕೆಟ್ ಸಿಗ್ತವೆ, ಇಲ್ಲಾಂದ್ರೆ ಟಿಕೆಟು ಸಿಗಲ್ಲ. ಬನ್ನಿ ಬನ್ನಿ. ಏ ರಮೇಶ, ಪಿಕ್ಚರ್ಗೆ ಹೋಗ್ತಾ ಇದೀರಾ? ಹುಷಾರು. ಹೋಗಿ ಪಿಕ್ಚರ್ ಮುಗಿತಿದಂಗೆನೆ ಸೀದಾ ಮನೆಗೆ ಬಂದ್ಬಿಡ್ರಿ. ಆಮೇಲೆ ಅಲ್ಲೇ ಇರ್ಬೇಡ್ರಿ, ಬೈನತ್ನಾಗ ಮಳೆ ಮಾರು. ಆಮೇಲೆ ಮಳೆ ಬಂದ್ರೆ ಎಲ್ಲ ಅಡಿಕೆ ಏನಾದ್ರು ಒಣಗಿರವೆಲ್ಲ ಮೆತ್ತಗಾದ್ರೆ ಅಷ್ಟೇನಿ. ರೇಟು ಇರಲ್ಲ, ಎಂಥದ್ದು ಇರಲ್ಲ. ಮೆತ್ತಗಾಗಿದ್ರೆ ತಿರ್ಗಾವು ಒಣಗ್ಸಕ್ಕೂ ಬರಲ್ಲ, ಒಣಗಿರೋನು ಅವು ಚೆನ್ನಾಗಿರಲ್ಲ ಅಡಿಕೆ. ಆಯ್ತು ಹೇಳಮ್ಮ, ಜಲ್ದಿ ಬಂದ್ಬಿಡ್ತೀವಿ. ನೀನು ಯಾಕೆ ಇದು ಮಾಡಕ್ಕೆ ಹೋಗ್ತೀಯಾ? ಬರ್ತೀವಿ ಅಂತ ಹೇಳಿನಲ್ಲ. ಬಸ್ಸಿಗೆ ಟೈಮ್ ಆಗುತ್ತೆ, ಹೋಗ್ತೀನಿ ನಾನು. ಬರೀ ಹೋಗೋಣ. ಅಯ್ಯೋ, ಅವ್ರ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಬಸ್ಸಿಗೆ ಟೈಮ್ ಆಗುತ್ತೆ. ಆಮೇಲೆ ಅಲ್ಲಿ ಪಿಕ್ಚರು ಶುರುವಾಗ್ಬಿಟ್ಟಿರುತ್ತೆ ನಾವು ಹೋಗೋ ಅಷ್ಟರಲ್ಲಿ. ಮೊದ್ಲಿಂದಾನೇ ನೋಡಿದ್ರೇನೆ ಅರ್ಥ ಆಗದ ಪಿಕ್ಚರ್. ಜಲ್ದಿ ಬರೀ ಹೋಗೋಣ. ಸರಿ ಆಯ್ತು, ನಡಿ ರಾಣಿ, ನಡಿ ಹೋಗೋಣ. ಬಣ್ಣದ ಮಾತಾಡಿ ನನ್ನ ಮಗನ್ನ ತಲೆ ಕೆಡ್ಸಕ್ಕೆ ತವ್ರ ಮನೆ ಕರ್ಕೊಂಡು ಹೋಗಿದ್ಲು ಅನ್ಸುತ್ತೆ. ಅದಕ್ಕೇನೆ ಕರ್ಕೊಂಡೋಗಿ ಒಂದ್ 8-10 ದಿವಸ ಇಕ್ಕೊಂಡು ಬಂದೇವ್ರಿ ಇಲ್ಲಿಗೆ. ಈಗ ನೋಡ್ದ ಏನ್ ಹೇಳ್ದಂಗೆ ಕುಣಿತಾನೆ. ಕುಣಿನಿ ಗೊತ್ತಾಗುತ್ತೆ ಒಂದಲ್ಲ ಒಂದ್ ದಿವಸ. ಈಗ ಗೊತ್ತಾಗಲ್ಲ ಅವನಿಗೆ. ಬೈನಾಗೇನ ಮಳೆ ಬಂದು ಒಣಗಿರೋ ಅಡಿಕೆ ಎಲ್ಲ ನಾನು ನೆನಿಬೇಕಲ್ಲ, ಅವಾಗ ಗೊತ್ತಾಗುತ್ತೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.